ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ಮನು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಿಫ್ರೆಂಟ್ ಟೈಪ್ ಆಫ್ ಮೀಡಿಯಾ ಇರ್ತದೆ. ವಾಟರ್ ಇರ್ಬೋದು, ಡ್ರೈ ಕೆಮಿಕಲ್ ಪ್ರಾಡಕ್ಟ್ ಇರ್ಬೋದು, ಫೋಮ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಥವಾ ಮೋನೋ ಅಮೋನಿಯಂ ಫಾಸ್ಫೇಟ್ ಅಂತ ಸ್ಪೆಷಲ್ ಟೈಪ್ ಆಫ್ ಡ್ರೈ ಕೆಮಿಕಲ್ ಪ್ರಾಡಕ್ಟ್ಸ್ಗಳು ಬರ್ತಾ ಇದಾವೆ ಇತ್ತೀಚೆಗೆ. ಸೊ ಅದು ಕೂಡ ಇರ್ತಾವೆ. ಸೊ ದೆನ್ ಸಿ ಎ ಕ್ಲಾಸ್ ಫೈರ್ಸ್, ದ ವೆರಿ ಫಸ್ಟ್ ಕ್ಲಾಸಿಫಿಕೇಶನ್ಸ್ ಆಫ್ ಎ. ಸೊ ಈ ಎ ಕ್ಲಾಸ್ ಫೈರ್ಸ್ಗಳಲ್ಲಿ ಸಾಲಿಡ್ಸ್ ಮಟೀರಿಯಲ್ಸ್ ಬರ್ತಾ ಹೋಗುತ್ತೆ. ಸಾಲಿಡ್ಸ್ ಆರ್ ಕಾರ್ಬೋನೇಷಿಯಸ್ ಮಟೀರಿಯಲ್ಸ್, ಅಂದ್ರೆ ಉರಿದು ಬೂದಿ ಆಗ್ತಕ್ಕಂಥ ವಸ್ತುಗಳು ಏನು ಬರುತ್ತಲ್ಲ ಅದು ಎ ಕ್ಲಾಸಿಫಿಕೇಶನ್ ಬರುತ್ತೆ. ಇದಕ್ಕೆ ಬೆಸ್ಟ್ ಮೀಡಿಯಾ ಅಂದ್ಬಿಟ್ರೆ ವಾಟರ್, ಅಂದ್ರೆ ವುಡ್, ಪೇಪರ್, ಸಾಲಿಡ್ ಮಟೀರಿಯಲ್ಸ್ ಗಳಿಗೆ ವಾಟರ್ನ ಹಾಕ್ತೀವಿ. ಬಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ನಾವು ವಾಟರ್ನ ಹಾಕಕ್ಕಾಗುತ್ತಾ? ಸೊ ಇಲ್ಲ. ಈ ತರದ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ದ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ, ಅದನ್ನ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ classification B class fires. So these are some sort of liquids like petrol, diesel, kerosene, alcohol, ketones, anything that the liquids are comes under the classification B class fire ಗಳಿಗೆ water na ಹಾಕಕ್ಕಾಗಲ್ಲ, because the petrol density, oil density is very less than that of water. ಅಂದ್ರೆ ಪೆಟ್ರೋಲ್ ನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ನೀವು ನೀರನ್ನು ಹಾಕಿದಾಗ ಅದು ಮೇಲ್ಗಡೆ ಬರ್ತಾ ಹೋಗುತ್ತೆ. ಸೊ ಅದು ಅಗೇನ್ ಇಟ್ಸ್ ಕ್ಯಾಚಸ್ ದ ಫೈರ್, ಪುಟ್ ಆಫ್ ಆಗ್ತಾ ಹೋಗಲ್ಲ ಫೈರ್. ಅರ್ಥ ಆಗ್ತದೆ? ಕೂಲಿಂಗ್ ಎಫೆಕ್ಟ್ ಕೊಡ್ಬೋದು, ಬಟ್ ಅಗೇನ್ ಇಟ್ಸ್ ಕ್ಯಾಚಸ್ ದ ಫೈರ್. ಸೊ ಇಲ್ಲಿ ಪೆಟ್ರೋಲ್, ಡೀಸೆಲ್, ಆಯಿಲ್ ಹೇಳಿದ್ವಲ್ಲ, ಆಯಿಲ್ ಒಂದು ಸ್ವಲ್ಪ ನೀರು ಬಿತ್ತು ಅಂದ್ರೆ ಏನಾಗ್ತಾ ಹೋಗುತ್ತೆ, ಸಿಡಿಯುತ್ತಾ ಹೋಗುತ್ತೆ. ದೆನ್ ಆಲ್ಕೋಹಾಲಿಗೆ ನೀರು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಕ್ಬೋದಲ್ವಾ? ಹಾಕ್ಬೋದಾ? ಆಲ್ಕೋಹಾಲ್ ಫೈರ್, ಆಲ್ಕೋಹಾಲಿಗೆ ನೀರು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಕ್ಬೋದಾ? ಗೊತ್ತಿಲ್ಲ. ಓಕೆ, ಯಾರು ಓಕೆ. ಬಿ ಕ್ಲಾಸಿಫಿಕೇಶನ್ಸ್ ಆಫ್ ಫೈರ್. ಸೊ ದೆನ್ ಇಲ್ಲಿ ನಾವು ನೋಡಿ, ವಿ ಕ್ಯಾನ್ ಯೂಸ್ ಎ ಡ್ರೈ ಕೆಮಿಕಲ್ ಪೌಡರ್ಸ್ ಆಲ್ಸೋ, ಅಥವಾ ಫೋಮ್ ಸೊಲ್ಯೂಷನ್. ಬೆಸ್ಟ್ ಮೀಡಿಯಾ ಅಂದ್ರೆ ಇದಕ್ಕೆ ಫೋಮ್ ಸೊಲ್ಯೂಷನ್ ಅಂತ ಕರೀತಾ ಹೋಗ್ತೀವಿ. ಓಕೆನಾ? ಆ ಫೋಮ್ ಸೊಲ್ಯೂಷನ್ ಅನ್ನು ನಾವು ಅದ್ರ ಮೇಲೆ ಹಾಕಿದ್ರೆ ಇಟ್ಸ್ ಎಫೆಕ್ಟ್ಸ್ ದ ಕೂಲಿಂಗ್ ಅಂಡ್ ಬೋತ್ ಸ್ಮಾದರಿಂಗ್ ಎಫೆಕ್ಟ್. ಆಕ್ಸಿಜನ್ ಅನ್ನು ಕಟ್ ಆಫ್ ಮಾಡುತ್ತೆ ಮತ್ತೆ ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಹೋಗುತ್ತೆ. ನೊರೆ ಅಂತ ಏನ್ ಹೇಳ್ತೀವಲ್ಲ, ಆ ನೊರೆ ದ್ರಾವಣ ಅದಕ್ಕೆ ಹಾಕ್ಬೋದು. ದೆನ್ ಡ್ರೈ ಕೆಮಿಕಲ್ ಪೌಡರ್ಸ್ ಗಳನ್ನು ಯೂಸ್ ಮಾಡ್ಬೋದು. ಬೆಟರ್ ಇಲ್ಲಿ ನೋಡಿ, ಮನೆಯಲ್ಲಿ ಏನಾದ್ರು ಕುಕ್ಕಿಂಗ್ ಇದು ಇರುತ್ತಲ್ಲ, ಕುಕ್ಕಿಂಗ್ ಆಯಿಲ್ ಏನಾದ್ರು ಇಟ್ಸ್ ಕ್ಯಾಚಸ್ ದ ಫೈರ್, ಯು ಕ್ಯಾನ್ ಯೂಸ್ ದ ಫ್ಲೋರ್ಸ್ ಆಲ್ಸೋ. ವೀಟ್ ಫ್ಲೋರ್ ಬರುತ್ತೆ, ರಾಗಿ ಫ್ಲೋರ್ ಬರುತ್ತೆ, ಜಾವರ್ ಫ್ಲೋರ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಇದು ಕೂಡ ಡ್ರೈ ಕೆಮಿಕಲ್ ಪೌಡರ್ ಆಗಿ ಆಕ್ಟ್ ಮಾಡುತ್ತೆ. ನೀವು ಮನೆಯಲ್ಲಿ ಯೂಸ್ ಮಾಡತಕ್ಕಂಥ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮತ್ತೆ ಇದು ಅಡುಗೆ ಸೋಡಾ ಏನಿರುತ್ತಲ್ಲ, ದಟ್ ಈಸ್ ಆಲ್ಸೋ ಗುಡ್ ಡ್ರೈ ಕೆಮಿಕಲ್ ಪೌಡರ್. ಸೊ ಸಡನ್ ಆಗಿ ಆಯಿಲ್ ಫೈರ್ ಏನಾದ್ರು ಆಯ್ತು ಅಂದ್ರೆ ನೀವು ಆ ಹಿಟ್ಟನ್ನ ಹಾಕಿಬಿಟ್ಟು ಮೇಲ್ಗಡೆ ಹರಡ್ಬಿಟ್ರಿ ಅಂದ್ರೆ ಇಟ್ಸ್ ಕಂಟ್ರೋಲ್ ದ ಫೈರ್. ಅಂಡ್ ಆಲ್ಸೋ ಸೊ ಆ ಬಾಂಡ್ಲಿನಲ್ಲಿ ಬೆಂಕಿ ಬಿತ್ತು ಅಂದ್ರೆ ಜಸ್ಟ್ ಕವರ್ ಒಂದು ಪ್ಲೇಟ್ ಅನ್ನ ಮುಚ್ಚಿದ್ರೆ ಸಾಕು ನೀವು. ಸೊ ಆಟೋಮೆಟಿಕಲಿ ಫೈರ್ ಕಂಟ್ರೋಲ್ ಆಗುತ್ತೆ. ಬಟ್ ಏನ್ ಮಾಡ್ತಾ ಹೋಗ್ತೀವಿ, ಪ್ಯಾನಿಕ್, ಭಯ ಪಟ್ಬಿಟ್ಟು ಬೆಂಕಿ ಹತ್ಕೊಂಡ್ಬಿಟ್ಟು ಓಡ್ಬಿಡ್ತೀವಿ. ಸೊ ಏನಾಗುತ್ತೆ, ಸ್ಪಿಲ್ಲೇಜ್ ಆಗ್ಬಿಟ್ಟು ಅಕ್ಕಪಕ್ಕ ಕಂಬಸ್ಟಿಬಲ್ ಮೆಟೀರಿಯಲ್ ಇದ್ರೆ ಅದು ಫೈರ್ ಕ್ಯಾಚಸ್ ಆಗೋ ಸಾಧ್ಯತೆ ಇರುತ್ತೆ. ಎಣ್ಣೆ ಯಾವಾಗಲೂ ಸಿಡಿತಾ ಇರುತ್ತೆ, ಬೆಂಕಿ ಹತ್ತಿದ್ರು ಕೂಡ ಸಿಡಿದು ಹೊರಗಡೆನೆ ಬರ್ತಾ ಇರುತ್ತೆ. ಸೊ ಅವಾಗ ಸಣ್ಣ ಸಿಂಪಲ್ ಒಂದು ದೊಡ್ಡ ಪ್ಲೇಟ್ ಅನ್ನ ಮುಚ್ಚಿಬಿಡಿ, ಅದಕ್ಕೆ ಇಟ್ ಸ್ಟಾಪ್ಸ್ ದ ಸಪ್ಲೈ ಆಫ್ ಆಕ್ಸಿಜನ್. ಅರ್ಥ ಆಗ್ತಿದೆನಾ? ಆಕ್ಸಿಜನ್ ಸಪ್ಲೈ ಆಗೋದನ್ನ ನಿಲ್ಲಿಸ್ಬಿಡುತ್ತೆ. ಒಳಗಡೆ ಸ್ವಲ್ಪ ಹೊತ್ತು ಇರುತ್ತೆ, ಆಕ್ಸಿಜನ್ ಇರೋ ತನಕ ಉರಿದು ತಣ್ಣಗಾಗುತ್ತೆ. ಅರ್ಥ ಆಗ್ತಿದೆನಾ? ಸೊ ಆ ಸಂದರ್ಭದಲ್ಲಿ ಪ್ಯಾನಿಕ್ ಆಗಬೇಡಿ, ಜಸ್ಟ್ ಯೂಸ್ ದ ಫ್ಲೋರ್ಸ್. ಹಿಟ್ಟು ಇರುತ್ತಲ್ಲ ಮನೆಯಲ್ಲಿ, ರಾಗಿ ಹಿಟ್ಟು, ಜೋಳದ ಹಿಟ್ಟು ಇರುತ್ತೆ, ಸೊ ಹಾಕ್ಬಿಡ್ಬೋದು. ಸೊ ದಟ್ಸ್ ಫಾರ್ ದ ಬಿ ಕ್ಲಾಸ್ ಫೈರ್. ಸೊ ದೀಸ್ ಆರ್ ದ ಮೀಡಿಯಾಸ್ ವಿ ಆರ್ ಯೂಸಿಂಗ್ ದ ಬಿ ಕ್ಲಾಸ್. ಸೊ ದೆನ್ ಸಿ ಕ್ಲಾಸಸ್. ಸಿ ಕ್ಲಾಸಸ್ ಅಗೇನ್ LPG, CNG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂಡ್ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಎಲ್ಲ ತರದ ಗ್ಯಾಸ್ಗಳು ಸಿ ಕ್ಲಾಸಸ್ ಅಲ್ಲಿ ಬರುತ್ತೆ. ಅಗೇನ್ ದೋಸ್ ಆರ್ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಇಸ್ ಇಟ್ ಕ್ಲಿಯರ್? So that's why we don't use the water from the classification C. So we can use the carbon dioxide or again dry chemical powder ಅಥವಾ mono ammonium phosphate ಅಂತ ABC type extinguishers ಅಂತ ಬರುತ್ತೆ, ಅದನ್ನ ನಾವು ನೋಡ್ತಾ ಹೋಗ್ಬೋದು. So then D class fire ಅಲ್ಲಿ ಮೆಟಲ್ಸ್ ಸಿಂಪಲ್ ಉದಾಹರಣೆ ಅಂತಂದ್ರೆ ನಿಮ್ಮ ವಾಷಿಂಗ್ ಪೌಡರ್ ಇರುತ್ತಲ್ಲ,
ಸೊ those are made up of metals ಅಂದ್ರೆ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸೋಡಿಯಂ ಸಾಲ್ಟ್ಸ್ ಗಳಿಂದ ಆಗಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆನಾ? ಸೋಡಿಯಂ ಬೈಕಾರ್ಬೋನೇಟ್, ಪೊಟ್ಯಾಷಿಯಂ ಬೈಕಾರ್ಬೋನೇಟ್, ಬೈಕಾರ್ಬೋನೇಟ್ಸ್ ಗಳಿಂದ, ಕಾರ್ಬೋನೇಟ್ ಗಳಿಂದ ಆಗಿರ್ತಕ್ಕಂಥದ್ದು. ಓಕೆ, ಸೊ ಸಿ ಪೌಡರ್ ನ ಸ್ವಲ್ಪ ನೀರಲ್ಲಿ ನೆನೆಹಾಕಕ್ಕೆ ಕೈ ಸುಡುತ್ತೆ, ಹೌದಲ್ವಾ? ಸೊ ದಟ್ ಮೀನ್ಸ್ ಮೆಟಲ್ಸ್ ಆರ್ ಹೈಲಿ ರಿಯಾಕ್ಟೆಡ್ ವಿತ್ ವಾಟರ್.